ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಅಮರ್ ಹೋಟೆಲ್ನಲ್ಲಿ ಒಂದು ಅವಘಡ ಸಂಭವಿಸಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತ ಅಂದರೆ ಈ ಒಂದು ಅಮರ್ ಹೋಟೆಲ್ನಲ್ಲಿ ಸಾಕಷ್ಟು ನವೀಕರಣವನ್ನು ಮಾಡ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಮರದ ಸಾರ್ವೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ರು. ಆ ಮರದ ಸಾರ್ವೆ ಏಕಾಏಕಿ ಧರೆಗೆ ಅಪ್ಪಳಿಸಿದೆ ಅಂತಲೇ ಹೇಳ್ಬೋದು. ನಿಮಗೆ ಆ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ನೀವೀಗ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ಕೆಲವೊಂದು ಅಂಗಡಿಗಳಿದೆ. ಈ ಅಂಗಡಿಗಳ ಮೇಲೂ ಸಹ ಆ ಒಂದು ಸಾರ್ವೆ ಬಿದ್ದಿದೆ. ಅದೇ ರೀತಿ ಈ ಒಂದು ಹೋಟೆಲ್ ಏನಿದೆ ಸಾಕಷ್ಟು ದಿನಗಳಿಂದ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಹೀಗಾಗಿ ನವೀಕರಣಕ್ಕೆ ಅಲ್ಲಿನ ಮಾಲೀಕರು ಮುಂದಾಗಿದ್ರು. ನೀವು ಪ್ರಸ್ತುತವಾಗಿ ನೋಡ್ತಾ ಇದ್ದೀರಾ, ಈ ಒಂದು ಬಿಲ್ಡಿಂಗ್ ನಿರ್ಮಿಸಿದ್ದ ನೀಲಗಿರಿ ಮರದ ಸಾರ್ವೆ ಏನಿದೆ ಸಂಪೂರ್ಣವಾಗಿ ನೆಲಕ್ಕಪ್ಪಳಿಸಿದೆ. ಸದ್ಯ ಇಲ್ಲಿ ಕೆಲಸ ಮಾಡ್ತಿದ್ದ ಸುಮಾರು 2-3 ಕಾರ್ಮಿಕರೇನಿದ್ದಾರೆ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದವು ಎನ್ನುವ ಮಾಹಿತಿ ಕೂಡ ಇದೆ. ಒಟ್ಟಾರೆ ಇಲ್ಲಿ ಕೆಲಸವನ್ನ ಮಾಡ್ತಿದ್ದ ಕಾರ್ಮಿಕರು ಪ್ರಾಣಾಪಾಯದಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಧಾರಣವಾಗಿ ಈ ರೀತಿಯ ದೊಡ್ಡ ಮಟ್ಟದ ಮರದ ಸಾರ್ವೆಗಳು ಏನಿದೆ ಬಿದ್ದ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಾಣಾಪಾಯ ಆಗುವ ಎಲ್ಲ ರೀತಿಯ ಸಂಭವಗಳು ಇರುತ್ತೆ. ಆದರೆ ಇವತ್ತು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರ್ಮಿಕರು ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಸುಮಾರು ಇಲ್ಲಿಂದ ನೆಲಮಟ್ಟದಿಂದ 100 ಅಡಿ ಮೇಲಿರುವ ಈ ಒಂದು ಹೋಟೆಲ್ ಏನಿದೆ ಆ ಪೂರ್ತಿಯಾಗಿ ಮರದ ಸಾರ್ವೆಯನ್ನು ನಿರ್ಮಾಣ ಮಾಡಿದ್ರು. ಸಂಪೂರ್ಣವಾಗಿ ನೆಲಕ್ಕೆ ಅಪ್ಪಳಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಎಡಭಾಗದಲ್ಲಿ ನೀವು ನೋಡ್ತಾ ಹೋದರೆ ಎಡಭಾಗದಲ್ಲಿ ಮೇಲ್ಗಡೆ ಶೇಕಡ 30% ಸಾರ್ವೆ ಮಾತ್ರ ಉಳಿದಿದೆ. ಅದು ಕೂಡ ಬೀಳುವ ಮುನ್ಸೂಚನೆಯನ್ನ ತೋರಿಸ್ತಾ ಇದೆ. ಈಗಾಗಲೇ ಫೈರ್ ಎಂಜಿನ್ ಅಥವಾ ಫೈರ್ ಬ್ರಿಗೇಡ್ ಸಹ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನುಳಿದಂತಹ ಮರದ ಸಾರ್ವೆ ಏನಿದೆ ಅದನ್ನ ಸಂಪೂರ್ಣವಾಗಿ ಕೆಳಗಡೆ ಇಳಿಸಬೇಕಾಗಿದೆ. ಇಲ್ಲವಾದಲ್ಲಿ ಗಾಳಿಗೆ ಯಾವ ಸಮಯದಲ್ಲಾದರೂ ಅದು ಬೀಳಬಹುದು. ಹೀಗಾಗಿ ಈ ರೀತಿಯ ಒಂದು ಅವಘಡ ಸಂಭವಿಸಿದೆ. ಇಲ್ಲಿ ಕೆಲವೊಬ್ಬರು ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಯ್ತು? ನೀವು ಯಾವಾಗ ನೋಡಿದ್ರಿ? ಓಕೆ, ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನಾಯ್ತು? ಅದು ಎಷ್ಟು ಗಂಟೆಗೆ ಆಯ್ತು ಸರ್? ಇದು ಆಗಿ 1-1.5-2 ಗಂಟೆ 2 ತಾಸು ಆಗಿರ್ಬೋದು ಸರ್. ನಾವು ಅದೇ ನೋಡಿದ್ವಿ, ಬಂದು ಕಟ್ಟು ನೋಡಿಬಿಟ್ಟು ಈ ಥರ ಅನಾಹುತ ಆಯ್ತು ಅಂತ ಇದು ಮಾಡಿದ್ವಿ. ನಾವು ಇಲ್ಲ ನೋಡಿದ್ವಿ ಅಷ್ಟೇ. ಆಗಿಂದಲೇ ಬಂದು ಎಲ್ಲ ಜನಗಳು ಓಡ್ತಾ ಇದ್ರು. ಪಾಪ ಮಹಿಳೆಯರಿದ್ರು, ಪಾಪ ತಲೆ ಹೊಡೆದಿದೆ. ಅಲ್ಲಿ ಪಾನಿಪುರಿ ತಿಂತಿದ್ರು, ಅಲ್ಲಿ ಕಸ್ಟಮರ್ ಇಬ್ಬರು ಬಿದ್ದು ಪೂರ ತಲೆ ಹೊಡೆದು ಪೂರ ಮೂವನ್ ರಕ್ತ ಬಂದು ಓಡಿ ಹೋಗಿದ್ದಾರೆ ಪಾಪ ಇಬ್ಬರು. ಸೊ ಒಟ್ಟಾರೆ 2-3 ತಲೆಯಲ್ಲಿ ರಕ್ತ ಕೂಡ ಬರ್ತಾ ಇದೆ ಅನ್ನೋದು ಸದ್ಯದ ಮಾಹಿತಿ. ಸ್ಥಳಕ್ಕೀಗಾಗಲೇ ಫೈರ್ ಬ್ರಿಗೇಡ್ ಕೂಡ ಆಗಮಿಸಿದೆ. ಇದನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.